ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮೂಲಕವಾಗಿ ಓಪ್ ಚಾನಲ್ ಕನ್ನಡ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ಸ್ವಾಗತಿಸ್ತೇವೆ. ಈ ಸಂದೇಶವು ನಿಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಾವು ನಂಬ್ತೇವೆ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಈ ದಿನದ ಸಂದೇಶದ ಶಿರೋನಾಮೆಯು ಡು ವಿ ನೋ ಫಾರ್ ಶೋರ್ ಜೀಸಸ್ ವಿಲ್ ರಿಟರ್ನ್. ಏಸು ಹಿಂದಿರುಗುತ್ತಾನೆಂದು ನಮಗೆ ಖಚಿತವಾಗಿ ತಿಳಿದಿದೆಯೋ ಎಂಬ ಸಂದೇಶವನ್ನು ನಾವು ಕೇಳುವ. ಅದಕ್ಕಿಂತ ಮುಂಚಿತವಾಗಿ ಪವಿತ್ರಾತ್ಮನ ಸಹಾಯಕ್ಕಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ಅಪ್ಪ, ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಏಸು ಕ್ರಿಸ್ತನು ತಿರುಗಿ ಬರುತ್ತಾನೆ ಎಂಬುದಾಗಿ ನಿಮಗೆ ಖಚಿತವಿದೆಯೋ ಎಂಬ ಸಂದೇಶವನ್ನು ನಾವು ಕೇಳುವಾಗ ನಮ್ಮ ಹೃದಯಗಳನ್ನು ನೀನು ತೆರೆ, ನಮ್ಮ ಹೃದಯಗಳಲ್ಲಿ ಮಾತನಾಡು. ಪವಿತ್ರಾತ್ಮನ ದೇವರು ಸಹಾಯ ಮಾಡಲಿ ಎಂಬುದಾಗಿ ಮತ್ತು ತಲೆಬಾಗಿರುವಂಥ ನಮ್ಮೆಲ್ಲರನ್ನು ಆಶ್ರಯಿಸಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ಆತ್ಮೀಯ ಪ್ರಿಯ ವೀಕ್ಷಕರೇ, ಈ ಸಂದೇಶವು ನಮ್ಮೆಲ್ಲರಿಗೂ ಒಂದು ಖಚಿತವಾದಂಥ ಒಂದು ಭರವಸೆಯನ್ನು ನೀಡ್ತಕ್ಕಂಥದ್ದಾಗಿದೆ. ಖಚಿತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಮಗೆ ಕೊಡ್ತಕ್ಕಂಥದ್ದಾಗಿದೆ. ಯೇಸು ಕ್ರಿಸ್ತನು ಹಿಂದಿರುಗುತ್ತಾನೆ ಎಂದು ನಮಗೆ ಖಚಿತವಾಗಿ ತಿಳಿದಿದೆಯೋ ಎಂಬ ಒಂದು ಪ್ರಶ್ನೆಯೊಂದಿಗೆ ಈ ಸಂದೇಶವನ್ನು ನಾವು ಆಲಿಸುವಾಗ ಒಂದು ದೃಷ್ಟಾಂತವು ನನಗೆ ನೆನಪಿಗೆ ಬರ್ತದೆ. ಒಂದು ದೊಡ್ಡ ಒಂದು ಕೋಳಿ ಫಾರಮ್ನಲ್ಲಿ ಬಹಳಷ್ಟು ಕೋಳಿಗಳು ಸಾಕಲ್ಪಟ್ಟಿತ್ತು. ಆದರೆ ಆ ಕೋಳಿಗಳೆಲ್ಲವೂ ಪ್ರತಿದಿನ ಆ ಮೊಟ್ಟೆಗಳನ್ನು ಇಡ್ತಾಯಿತ್ತು. ಆ ಮೊಟ್ಟೆಗಳನ್ನು ಇಡುವಾಗ ಅದು ಬೆಳಗಿನ ಜಾವದಲ್ಲಿ ಆ ಒಂದು ಕೋಳಿ ಫಾರ್ಮ್ನ ಯಜಮಾನನು ಬಂದು ಎಲ್ಲ ಮೊಟ್ಟೆಗಳನ್ನು ಆತನು ತೆಗೆದುಕೊಂಡು ಹೋಗ್ತಾ ಇದ್ದ ಬುಟ್ಟಿಯಲ್ಲಿ. ಪ್ರತಿದಿನವೂ ಹೀಗೆ ಆ ಒಂದು ಕಾರ್ಯ ನಡೀತಾ ಇತ್ತು. ಕೋಳಿ ಮರಿಗಳನ್ನು ಹಾಕುವುದಕ್ಕಿಂತ ಮುಂಚಿತವಾಗಿ ಆ ಮೊಟ್ಟೆಯನ್ನು ಆ ಯಜಮಾನನು ತೆಗೆದುಕೊಂಡು ಹೋಗ್ತಾ ಇದ್ದ. ಬಹಳಷ್ಟು ಆ ಕೋಳಿಗಳು ಹೀಗೆ ತಮ್ಮ ಕಾರ್ಯಗಳನ್ನು ಮಾಡ್ತಾಯಿದ್ವು. ಹಾಗೆ ಒಂದು ದಿನ ಒಂದು ಕೋಳಿ ಬಹಳಷ್ಟು ದುಃಖಮಯವಾಗಿತ್ತು. ಅದರ ಕೋಳಿಯ ಮನಸ್ಸಲ್ಲಿ, ನಾನು ಹೇಗಾದರೂ ಮಾಡಿ ನನ್ನ ಮೊಟ್ಟೆಗಳಿಂದ ಮರಿಯನ್ನು ಮಾಡಬೇಕು, ನನ್ನ ಸಂತಾನವನ್ನು ಅಭಿವೃದ್ಧಿಯನ್ನು ಮಾಡಬೇಕು ಎಂಬುದಾಗಿ ಆ ಕೋಳಿ ತನ್ನ ಬಯಕೆಯಾಗಿತ್ತು. ಯಜಮಾನನು ಪ್ರತಿನಿತ್ಯ ಬಂದು ಮೊಟ್ಟೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಹಾಗೆ ಕಾರ್ಯ ಮಾಡುವಾಗ ಒಂದು ದಿನ ಆ ಕೋಳಿ ತನ್ನ ಒಂದು ಫಾರ್ಮ್ನಿಂದ ಜಿಗಿದು ಪಕ್ಕದ ಒಂದು ಕಾಡಿಗೆ ಅದು ಹೊರಟು ಹೋಯಿತು. ಅಲ್ಲಿ ಇಲ್ಲಿ ಅಲೆದಾಡಿತು. ಯಾವುದೇ ರೀತಿಯಂಥ ಆ ಫ್ರೆಂಡ್ಸ್ಗಳು, ಸ್ನೇಹಿತರು ಅದಕ್ಕೆ ಸಿಕ್ಕಲಿಲ್ಲ. ಹೇಗಾದರೂ ಮಾಡಿ ಬಿಸಿಲಿನ ಆ ಒಂದು ಜಳಕವನ್ನು ತಡೆದುಕೊಳ್ಬೇಕೆಂಬುದಾಗಿ ಒಂದು ಪೊದೆಯ ಬಳಿ ಆ ಕೋಳಿ ಹೋದಾಗ ಅಲ್ಲಿ 4-5 ಮೊಟ್ಟೆಗಳಿರುವುದನ್ನು ನೋಡಿ ಬಹಳ ಸಂತೋಷವಾಯಿತು. ಆ ಕೋಳಿ ಫಾರ್ಮ್ನಲ್ಲಿ ನನ್ನ ಯಜಮಾನನು ನಾನು ಕೋಳಿ ಮೊಟ್ಟೆಯನ್ನು ಇಟ್ಟಾಗ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಆದರೆ ಇಲ್ಲಿ ಬಹಳ ಸ್ವತಂತ್ರವಾಗಿದ್ದೇನೆ. ಈ ಕೋಳಿಯ ಮೊಟ್ಟೆಗಳ ಮೇಲೆ, ಆ ಮರಿಯ ಮೊಟ್ಟೆಗಳ ಮೇಲೆ ನಾನು ಕೂತ್ಕೊಳ್ಬೇಕು ಎಂಬುದಾಗಿ ಕೋಳಿ ಬಯಕೆಯಾಗಿ ಆ ಮೊಟ್ಟೆಗಳ ಮೇಲೆ ಕುಳಿತುಕೊಳ್ತು. ಸ್ವಲ್ಪ ದಿನಗಳಲ್ಲೇ ಆ ಕೋಳಿ ಕಾವನ್ನು ಕೊಟ್ಟು ಆ ಮೊಟ್ಟೆಯಿಂದ ಹೊರಬಂದಂಥ ಮರಿಗಳು ಆ ಕೋಳಿಯನ್ನು ಕಚ್ಚಿ ಸಾಯಿಸಿತು ಎಂಬುದಾಗಿ. ಪ್ರೇರೆ, ಆ ಕೋಳಿ ಕುಳಿತಂಥ ಮೊಟ್ಟೆಗಳು ಹಾವಿನ ಮೊಟ್ಟೆಯ ಮೇಲೆ ಕುಳಿತಿತ್ತು. ಇಂದು ನಾವು ಯಾವ ಸ್ಥಳದಲ್ಲಿ ಕುಳಿತಿದ್ದೇವೆ, ಯಾವ ಜಾಗದಲ್ಲಿ ನಾವು ಕುಳಿತಿದ್ದೇವೆ ಎಂಬುದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಬುದ್ಧಿ ಇಲ್ಲದಂಥ ಆ ಕೋಳಿ ಹಾವಿನ ಮೊಟ್ಟೆಗಳ ಮೇಲೆ ಕುಳಿತು ತನ್ನ ಜೀವವನ್ನು ಕಳೆದುಕೊಂಡಿತ್ತು. ಇವತ್ತು ಕೊನೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮಗೆ ಎಚ್ಚರಿಕೆಯ ಸಂದೇಶಗಳು ಬರ್ತಾ ಇದೆ, ಎಚ್ಚರಿಕೆಯ ಕರೆಗಳು ನಮಗೆ ಬರ್ತಾ ಇದೆ. ಅನೇಕ ದೈವಿಕ ಸಂದೇಶಕರು ಬಹಳಷ್ಟು
ಪ್ರಸಿದ್ಧವಾಗಿರ್ತಕ್ಕಂಥ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ, ಅದ್ಭುತವಾಗಿರ್ತಕ್ಕಂಥ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಆದರೂ ನಮಗೆ ಎಚ್ಚರಿಕೆ ಮಾತುಗಳಿಲ್ಲ. ಇಂದು ದೇವರು ನಮ್ಮೆಲ್ಲರನ್ನ ವಾಕ್ಯದ ಮೂಲಕವಾಗಿ ಎಚ್ಚರಿಸ್ತಕ್ಕಂಥನಾಗಿದ್ದಾನೆ. ಯೇಸು ಕ್ರಿಸ್ತನ ಮರಣವು ಖಚಿತವಾಗಿರ್ತಕ್ಕಂಥದ್ದು. ಆತನು ಬೇಗನೆ ಬರಲಿದ್ದಾನೆ. ಆತನ ಮರಣವು ಖಚಿತವಾಗಿದೆ. ಈ ಎಲ್ಲ ಘಟನೆಗಳನ್ನು ನಾವು ನೋಡುವಾಗ ಆತನ ಮರಣಕ್ಕೆ ಮುಂಚಿತವಾಗಿ ನಾವು ಸಿದ್ಧವಾಗಬೇಕಾಗಿದೆ. ಸತ್ಯವೇದ ವಾಕ್ಯವು ಏನು ಹೇಳ್ತದೆ? ಸತ್ಯವೇದ ವಾಕ್ಯವನ್ನು ನಾವು ಓದೋಣ. ಪೌಲನು ಮೊದಲನೆಯ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. 1 Thessalonians chapter 4 verses 17. ಆಮೇಲೆ ಜೀವದೊಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹಕನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇವತ್ತು ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ, ಯಾರ್ಯಾರು ಆತನ ಮೇಲೆ ಭರವಸೆಯನ್ನು ಇಟ್ಟಿದ್ದಾರೋ, ಯೇಸು ಕ್ರಿಸ್ತನು ಬರಲಿದ್ದಾನೆ ಎಂಬುದಾಗಿ ಯಾರ್ಯಾರು ಸಿದ್ಧವಾಗಿದ್ದಾರೋ ಅಂಥವರು ಪಕ್ಕನೆ ಏನಾಗ್ತಕ್ಕಂಥರಾಗಿದ್ದಾರೆ? ಮಾರ್ಪಡುವಂಥರಾಗಿದ್ದಾರೆ. ಆ ಮಾರ್ಪಡುವಿಕೆ ಪವಿತ್ರಾತ್ಮನ ಶಕ್ತಿಯಿಂದ ಉಂಟಾಗ್ತಕ್ಕಂಥದ್ದಾಗಿದೆ. ಇವತ್ತು ಆತನ ಮರಣಕ್ಕಾಗಿ ಅನೇಕರು ಸಿದ್ಧವಾಗಿದ್ದಾರೆ. 1844 ಅಕ್ಟೋಬರ್ 22ರಂದು ಬಹಳ ನಿರಾಶೆಯಾಗಿರ್ತಕ್ಕಂಥ ದಿನವಾಗಿತ್ತು. ಶ್ರೀಮತಿ ವೈಟಮ್ನವರು ಮತ್ತು ಅವರೆಲ್ಲ ಸ್ನೇಹಿತರು, ಸಹಚಾರರು ಯೇಸು ಕ್ರಿಸ್ತನು ಬರಲಿದ್ದಾನೆ ಎಂಬುದಾಗಿ ಅವರು ಕಾಯ್ದುಕೊಳ್ತಿದ್ದರು. ಆದರೆ ಯೇಸು ಕ್ರಿಸ್ತನು ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಸಂಗತಿ ಅವರಿಗೆ ಮರೆತಿದ್ದರು. ಆ ದಿನವನ್ನು ಅವರು ಹರಿಯದೆ ಯೇಸು ಕ್ರಿಸ್ತನು ಆ ದಿನವೇ ಬರ್ತಾನೆ ಎಂಬುದಾಗಿ ಕಾದು ಕುಳಿತು ನಿರಾಶೆಯಾಗಿತ್ತು. ಆದರೆ ಈ ಮಾತುಗಳು ಹಾಗಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಖಚಿತವಾಗಿ ಬರಲಿದ್ದಾನೆ. ಆತನ ಮರಣವು ಬಹಳ ವಿಜೃಂಭಣೆಯಿಂದ ಕೂಡಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. 5 ಪ್ರಶ್ನೆಗಳು ನಮಗೆ ಕಾಡ್ತಕ್ಕಂಥದ್ದಾಗಿದೆ. ಆ 5 ಪ್ರಶ್ನೆಗಳು ಏನೆಂದರೆ, ಡು ಯು ನೋ ಫಾರ್ ಜೀಸಸ್ ಸೋರ್ ವಿಲ್ ರಿಟರ್ನ್? ಯೇಸು ಹಿಂದಿರುಗುತ್ತಾನೆಂದು ನಮಗೆ ಖಚಿತವಾಗಿ ತಿಳಿದಿದೆಯೋ? ವಾಟ್ ವಿಲ್ ದ ಸೆಕೆಂಡ್ ಕಮಿಂಗ್ ವಿಲ್ ಬಿ ಲೈಕ್? ಎರಡನೆಯ ಬರುವಿಕೆ ಹೇಗಿರ್ತಕ್ಕಂಥದ್ದಾಗಿದೆ? ಮೂರನೇದಾಗಿ, ವೆನ್ ಡಸ್ ದಿಸ್ ಆಲ್ ಹ್ಯಾಪನ್? ಇದೆಲ್ಲ ಯಾವಾಗ ಸಂಭವಿಸ್ತಕ್ಕಂಥದ್ದಾಗಿದೆ? ನಾಲ್ಕನೇದಾಗಿ, ವಾಟ್ ಆರ್ ದ ಸೈನ್ಸ್ ಆಫ್ ಸೆಕೆಂಡ್ ಕಮಿಂಗ್ ಇಸ್ ನಿಯರ್? ಎರಡನೆಯ ಬರುಣಕ್ಕೆ ಸಮೀಪಿಸುತ್ತಿರುವ ಚಿಹ್ನೆಗಳು ಯಾವುದು? ಐದನೇದಾಗಿ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಟುಡೇ? ಇಂದು ನಮಗೆ ಈ ಮಹತ್ವವಾದ ವಿಚಾರಗಳು ಏನು ಎಂಬುದಾಗಿ ಈ 5 ವಿಚಾರಗಳನ್ನು ನಾವು ಇವತ್ತು ತಿಳಿದುಕೊಳ್ಳೋಣ ಪ್ರಿಯರೇ. ಸತ್ಯವೇದ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಾಗಿದೆ. ವಾಕ್ಯದ ಮೂಲಕವಾಗಿ ನಾವು ನೋಡಬೇಕಾದ್ರೆ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 51ನೇ ವಚನ ಹೇಳ್ತದೆ, ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಎಂಬುದಾಗಿ. ಮತ್ತೊಂದು ವಚನ ದ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದಾಗೆ ಆತನು ಏರಿಸಲ್ಪಟ್ಟನು, ಮೋಡವು ಆತನನ್ನು ಕವಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು ಎಂಬುದಾಗಿ. ಈಗ ನೀವು ಏನನ್ನು ನೋಡ್ತಾ ಇದ್ದೀರಾ? ಯೇಸು ಕ್ರಿಸ್ತನು ಹೇಗೆ ಪರಲೋಕಕ್ಕೆ ಏರಲ್ಪಟ್ಟನು, ಹಾಗೆ ತಿರುಗಿ ಬರುವುದನ್ನು ನೀವು ಕಾಣುವಿರಿ ಎಂಬುದಾಗಿ ಸತ್ಯವೇದ ಹೇಳ್ತಕ್ಕಂಥದ್ದಾಗಿದೆ. ಶಿಷ್ಯರುಗಳು ಯೇಸು ಸ್ವಾಮಿ ಆರೋಹಣವಾಗ್ತಕ್ಕಂಥದ್ದನ್ನು ನೋಡಿದ್ರು. ಅನೇಕ ಜನಗಳು ಆತನನ್ನು ಕಣ್ಣಾರೆ ನೋಡಿದ್ರು. 2 ದೂತರು ಬರುವಂತರಾಗಿದ್ದಾರೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 10 ಮತ್ತು 11ನೇ ವಚನ ಹೇಳ್ತಕ್ಕಂಥದ್ದಾಗಿದೆ. ಆತನು ಹೋಗುತ್ತಿರಲಾಗಿ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ
ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿ ಬರುವನು ಎಂದು ಹೇಳಿದನು. ಇವತ್ತು ಯೇಸು ಕ್ರಿಸ್ತನು ಬರುವಂಥದ್ದು ಖಚಿತವಾಗಿದೆ. ಇಬ್ಬರು ದೂತರು ಈ ಒಂದು ಸಂದೇಶವನ್ನು ಅಲ್ಲಿದ್ದಂಥ ಜನಗಳಿಗೆ ಹೇಳ್ತಾ ಇದ್ದಾರೆ, ನೀವು ಯಾಕೆ ಕಂಗಾಲಾಗಿದ್ದೀರಾ? ನೀವು ಯಾಕೆ ಚಿಂತೆ ಒಳಗಾಗಿದ್ದೀರಾ? ಯೇಸು ಕ್ರಿಸ್ತನು ಹೇಗೆ ನೀವು ಕಣ್ಣಾರೆ ನೋಡಿ ಏರಲ್ಪಟ್ಟಂಥ ಒಂದು ಸಮಯವನ್ನು ಹೇಗೆ ಆತನು ಹೇರಿಬೋದನೋ ಹಾಗೆಯೇ ಆತನು ತಿರುಗಿ ಬರುವನು ಎಂಬುದಾಗಿ ಅಲ್ಲಿದ್ದಂಥ ಜನಗಳಿಗೆ ಆ ದೂತರು ಹೇಳುವಂಥ ಸಂಗತಿ. ಹಾಗಾದರೆ ಯೇಸು ಕ್ರಿಸ್ತನು ಬರುವಂಥದ್ದು ಖಚಿತವಾಗಿದೆ. ಯೇಸು ಕ್ರಿಸ್ತನು ಬಂದೇ ಬರ್ತಾನೆ ಪ್ರಿಯರೇ. ಸ್ವತಃ ಯೇಸು ಕ್ರಿಸ್ತನೇ ಹೇಳಿದಂಥ ಮಾತುಗಳು ನೋಡಬೇಕಾದ್ರೆ, ಜೀಸಸ್ ಈಸ್ ಕಮಿಂಗ್ ಅಗೇನ್, ಈ ಸೇಡ್ ಹಿಮ್ಸೆಲ್ಫ್. ಯೋಹಾನ 14ನೇ ಅಧ್ಯಾಯ 1 ಮತ್ತು 3ನೇ ವಚನ ಹೇಳ್ತದೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ತಂದೆಯನ್ನು ನಂಬಿರಿ. ನಮ್ಮ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು. ನಾನು ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ, ನಾನಿರುವಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ. ಹಾಗಾದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡ್ತೇನೆ, ಅಲ್ಲಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದೆ ಎಂಬುದಾಗಿ ಯೇಸು ಸ್ವಾಮಿ ಸ್ವತಃ ಹೇಳಿದ ಮಾತು ಯೋಹಾನ 14ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ಹಾಗಾದರೆ ಯೇಸು ಸ್ವಾಮಿ ಹೇಳಿರ್ತಕ್ಕಂಥದ್ದು ಸುಳ್ಳಾಗಿದೆಯಾ? ಇಲ್ಲ, ಖಚಿತವಾಗಿದೆ ಪ್ರೇರೆ. ಆತನು ಹೇಳಿದಂಥ ಮಾತುಗಳು, ವಾಗ್ದಾನಗಳು ಎಂದಿಗೂ ಹಿಂದಿರುಗುವುದಿಲ್ಲ ಎಂಬುದಾಗಿ. ಆದ್ದರಿಂದ ಯೇಸು ಸ್ವಾಮಿ ಬರ್ತಾನೆ, ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಯೇಸು ಕ್ರಿಸ್ತನ ಮರಣವು ಅದು 100ಕ್ಕೆ 100 ಖಚಿತವಾಗಿದೆ. ಪೌಲನು ಹೇಳ್ತಾನೆ, ಪೇತ್ರರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ, ಇವುಗಳೆಲ್ಲವೂ ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯಲ್ಲಿ ಭಕ್ತಿಯುಳ್ಳವರಾಗಿರಬೇಕಲ್ಲವೇ? ಯೇಸು ಕ್ರಿಸ್ತನು ಬರ್ತಾನೆ ಎಂಬುದಾಗಿ ತಿಳಿದಂಥ ನಾವುಗಳು ಆತನ ಬರುಣಕ್ಕಾಗಿ ನಾವು ಎಷ್ಟೋ ಪರಿಶುದ್ಧರಾಗಿರಬೇಕಲ್ಲವೇ? ನಮ್ಮ ನಡವಳಿಕೆಯನ್ನು ನಾವು ತಿಳಿದುಪಡಿಸ್ಕೋಬೇಕಲ್ಲವೇ? ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳಬೇಕಲ್ಲವೇ ಎಂಬುದಾಗಿ ಪೇತ್ರನು ತನ್ನ ಒಂದು ಪತ್ರಿಕೆಯಲ್ಲಿ ಉಲ್ಲೇಖವನ್ನು ಮಾಡ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನ ಬರುಣವು ನಿಜವಾದಂಥ ಖಚಿತವಾದ ಸಮಯ. ಹಾಗೆ ಯಾವ ಸಮಯದಲ್ಲಿ ಆತನ ಬರ್ತಾನೆ? ವಾಗ್ದಾನ ಖಚಿತವಾಗಿದೆ ಪ್ರೇರೆ. ಸತ್ಯವೇದದಲ್ಲಿ ಅನೇಕ ಪುರಾವೆಗಳಿವೆ. ಆತನ ಹಿಂದಿರುಗಿ ಬರ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ಅನೇಕ ಪುರಾವೆಗಳನ್ನು ನಾವು ನೋಡ್ತಕ್ಕಂಥದ್ದಾಗಿದೆ, ಸಾಕ್ಷಿಗಳನ್ನು ನೋಡ್ತಕ್ಕಂಥದ್ದಾಗಿದ್ದೇವೆ. ಯೇಸು ಕ್ರಿಸ್ತನ ಬರುಣವು ನಿಜವಾದಂಥ ಜಾಗತಿಕವಾದಂಥ ಒಂದು ಘಟನೆಯಾಗಿದೆ. ಇಡೀ ವಿಶ್ವವೇ ಯೇಸು ಕ್ರಿಸ್ತನ ಬರುಣವನ್ನು ಅದು ನೋಡ್ತಕ್ಕಂಥದ್ದಾಗಿದೆ. ಇದು ಒಂದು ಜಾಗತಿಕವಾದಂಥ ಘಟನೆಯಾಗಿದೆ. ಪ್ರಪಂಚದ ಪ್ರತಿಯೊಂದು ಭಾಗದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಿದೆ. ಇಡೀ ವಿಶ್ವದ ಮೂಲೆಯಲ್ಲೂ ಸಹ ಯೇಸು ಕ್ರಿಸ್ತನ ಬರುಣಕ್ಕೆ ಸೂಚನೆಗಳು ಬರ್ತಾ ಇದ್ದಾನೆ ಎಂಬುದಾಗಿ ಗೊತ್ತಾಗ್ತಕ್ಕಂಥದ್ದಾಗಿದೆ. ಅನೇಕರು ಹೇಳ್ತಾರೆ, ಆ ಹೊಲದಲ್ಲಿ ಬಂದರು, ಈ ತೋಟದಲ್ಲಿ ಬಂದು ರಹಸ್ಯವಾಗಿ ಬಂದರು. ಯೇಸು ಕ್ರಿಸ್ತನ ಬರುಣವು ರಹಸ್ಯವಾಗಿರೋದಿಲ್ಲ, ಅದು ಬಹಿರಂಗವಾಗಿರ್ತಕ್ಕಂಥದ್ದಾಗಿದೆ. ಇಡೀ ವಿಶ್ವವೇ ಆತನ ಬರುಣವನ್ನು ನೋಡ್ತಕ್ಕಂಥದ್ದಾಗಿದೆ. ಅದು ಒಂದು ಮಹಾನ್ ಘಟನೆಯಾಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ದೇವರ ಒಂದು ಬರುಣವು ಖಚಿತವಾಗಿದೆ ಪ್ರಿಯರೇ. ಆತನ ಬರುಣ ವಿಶ್ವಕ್ಕೆ ವೈಭವವನ್ನು ಉಂಟು ಮಾಡ್ತಕ್ಕಂಥದ್ದಾಗಿದೆ, ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದಾಗಿದೆ. ಆತನ ಬರುಣದಿಂದ ಇಡೀ ವಿಶ್ವವೇ ಆನಂದಮಯವಾಗಿರ್ತದೆ, ವೈಭವವಾಗಿರ್ತದೆ, ಸಂತೋಷಮಯವಾಗಿರ್ತದೆ ಎಂಬುದಾಗಿ. ಹಾಗೂ ನಮ್ಮೆಲ್ಲರಿಗೂ ಕರ್ತನ ಬರುವಿಕೆಯು ಸಂತೋಷಕರವಾಗಿದೆ. ಇವತ್ತು ಯಾರ್ಯಾರು ದುಃಖ ಪಡ್ತಾರೆ, ಯೇಸು ಕ್ರಿಸ್ತನ ಬರುಣಕ್ಕೆ ದುಃಖ ಪಡುವಂಥವರು ಭಾಳಷ್ಟು ಮಂದಿ ಇದ್ದಾರೆ. ಅಯ್ಯೋ, ನಾನು ಎಷ್ಟು ಹಣವನ್ನು ಸಂಪಾದನೆ ಮಾಡಿದೆ, ಇಷ್ಟು ಆಸ್ತಿಯನ್ನು ಮಾಡಿದೆ, ಆದರೆ ಇದೆಲ್ಲವನ್ನು ಬಿಟ್ಟು ಹೋಗಬೇಕಲ್ಲ. ಆದರೆ ಸತ್ಯವೇದದಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಆತನ ಬರುಣಕ್ಕೆ ನಾವೆಲ್ಲರೂ ಏನಾಗ್ತಕ್ಕಂಥರಾಗಿದ್ದೇವೆ, ಸಂತೋಷ ಪಡ್ತಕ್ಕಂಥರಾಗಿದ್ದೇವೆ. ಪಾಪದಿಂದ ಕೂಡಿದ ಪ್ರಪಂಚವು ಯುಗದ ಅಂತ್ಯವನ್ನು ಸೂಚನೆ ಮಾಡ್ತಕ್ಕಂಥದ್ದಾಗಿದೆ. ಭಾಳಷ್ಟು ಸತ್ಯವೇದದ ವಾಕ್ಯಗಳು ಯುಗದ ಸಮಾಪ್ತಿಯನ್ನು
ಸೂಚನೆ ಮಾಡ್ತಕ್ಕಂಥದ್ದಾಗಿದೆ. ಕೊನೆಯ ಈ ಅಂತ್ಯದ ದಿನಗಳನ್ನು ಸೂಚನೆ ಮಾಡ್ತಕ್ಕಂಥದ್ದಾಗಿದೆ. ಈ ಲೋಕ ಅಂತ್ಯ ಆಗ್ತಕ್ಕಂಥದ್ದಾಗಿದೆ. ನೂತನ ಪ್ರಪಂಚವು ಇಲ್ಲಿ ಬರುವಂಥದ್ದಾಗಿದೆ ಎಂಬುದಾಗಿ. ಹಾಗಾಗಿ ಇದು ನಮಗೆ ಮುಖ್ಯವಾದಂಥ ಸೂಚನೆಯಾಗಿದೆ. ಮತ್ತು ತೀತನ ಪುಸ್ತಕದಲ್ಲಿ ವಿವರಿಸಿದಂತೆ ಇದು ಆಶೀರ್ವಾದಕರವಾದಂಥ ಭರವಸೆಯಾಗಿದೆ. ಯೇಸು ಕ್ರಿಸ್ತನ ಮರಣವು ಆಶೀರ್ವಾದಕರವಾದಂಥ ಭರವಸೆಯಾಗಿದೆ. ಆದ್ದರಿಂದ ಈ ಒಂದು ಆಶೀರ್ವಾದಕರವಾದಂಥ ಭರವಸೆಯನ್ನು ನಾವು ಆನಂದ ಪಡ್ತಕ್ಕಂಥದ್ದಾಗಿದ್ದೇವೆ. ಆತನ ಮರಣವು ವೈಭವವಾಗಿರ್ತಕ್ಕಂಥದ್ದಾಗಿದೆ. ಆತನ ಮರಣ ವಿಶ್ವವೆಲ್ಲವೂ ಇಡೀ ಜಗತ್ತೇ ಆತನನ್ನು ನೋಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಯೇಸು ಕ್ರಿಸ್ತನ ಮರಣವು ಅದು ಖಚಿತವಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ ಪ್ರಿಯರೇ. ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 9ನೇ ವಚನ ಹೇಳುವ ಹಾಗೆ, ಆ ದಿನದಲ್ಲಿ ಜನರು, ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದ್ದಾರೆ. ಈತನೇ ಯೆಹೋವನು, ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸಪಡುವು ಎಂದು ಎಲ್ಲರೂ ಹೇಳುವಂಥರಾಗಿದ್ದಾರೆ. ಆದ್ದರಿಂದ ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಬೇಕಾಗಿದೆ, ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕಾಗಿದೆ. ಯೇಸು ಕ್ರಿಸ್ತನ ಮರಣವು ಖಚಿತವಾಗಿದೆ. ಆತನ ಮರಣಕ್ಕಾಗಿ ನಾವೆಲ್ಲರೂ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕಾಗಿದೆ. ನಮ್ಮ ತನ್ನು ಮನಗಳನ್ನು, ನಮ್ಮ ಹೃದಯಗಳನ್ನು ಮತ್ತು ನಮ್ಮ ಕುಟುಂಬವನ್ನು, ನಮ್ಮ ವಟಾರವನ್ನು, ನಮ್ಮ ಬಂಧುಗಳನ್ನು, ನಮ್ಮ ಎಲ್ಲ ನೆಂಟರಿಷ್ಟು ಸಂಬಂಧಿಕರನ್ನು ನಾವು ಸಿದ್ಧಪಡಿಸಬೇಕಾಗಿದೆ. ಇವತ್ತು ನಾನು ಸಿದ್ಧಪಡಿಸಿಕೊಂಡು ನಾನು ಪರಲೋಕ ರಾಜ್ಯಕ್ಕೆ ಹೋದರೆ ನಾವು ಸಂತೋಷ ಪಡುವುದಿಲ್ಲ. ಆದರೆ ನಾನು ಬರಬೇಕು, ನನ್ನ ಕುಟುಂಬ ಬರಬೇಕು, ನನ್ನ ಮಕ್ಕಳು ಬರಬೇಕು, ನನ್ನ ತಂದೆ ತಾಯಿಗಳು ಬರಬೇಕು. ಯೇಸು ಕ್ರಿಸ್ತನ ಮರಣದಲ್ಲಿ ನಾವು ಆತನ ಜೊತೆಯಲ್ಲಿ ಇರಬೇಕು ಎಂಬ ಸಂತೋಷ ನಮಗಿರಬೇಕಾಗಿದೆ. ಒಬ್ಬರು ಹೋಗಿ ಇನ್ನೊಬ್ಬರು ಬರಲಿಲ್ಲ ಅಂದರೆ ಎಷ್ಟು ದುಃಖ ಆಗ್ತದೆ ಪ್ರಿಯರೇ. ಹಾಗಾಗಿ ಇದೇ ಸುದಿನ, ಇದೇ ಒಳ್ಳೆಯ ದಿನ, ಇಂದಿನಿಂದಲೇ, ಈ ಕ್ಷಣದಿಂದಲೇ ನೀವು ನಿಮ್ಮ ಕುಟುಂಬವನ್ನು ಸಿದ್ಧಪಡಿಸಿ, ನಿಮ್ಮ ಮಕ್ಕಳನ್ನು, ನಿಮ್ಮ ಗಂಡನನ್ನು, ನಿಮ್ಮ ಹೆಂಡತಿಯನ್ನು, ನಿಮ್ಮ ಬಂಧುಗಳನ್ನು, ನಿಮ್ಮ ತಂದೆ ತಾಯಿಗಳನ್ನು ಸಿದ್ಧಪಡಿಸಿ ಪ್ರಿಯರೇ. ಯೇಸು ಸ್ವಾಮಿ ಬೇಗನೆ ಬರಲಿದ್ದಾನೆ. ಯೇಸು ಕ್ರಿಸ್ತನು ಬೇಗನೆ ಬರಲಿದ್ದಾನೆ. ಆತ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಆತ ನಮಗಾಗಿ ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ಆತ ನಮ್ಮೆಲ್ಲರಿಗೋಸ್ಕರವಾಗಿ ತಾನು ಇರುವಂಥ ಜಾಗದಲ್ಲಿ ಸಿದ್ಧಪಡಿಸಿದ್ದಾನೆ ಎಂಬ ಒಂದು ಭರವಸೆಯನ್ನು ಅವರಲ್ಲಿ ಹುಟ್ಟಿಸಿ. ಯೇಸು ಕ್ರಿಸ್ತನ ಮರಣವು ಖಚಿತವಾಗಿದೆ ಪ್ರಿಯರೇ. ಲಿಟ್ರಲಿ ದ ಫಿಸಿಕಲ್ ಇವೆಂಟ್, ಅಕ್ಷರಶಃ ಇದು ಭೌತಿಕವಾದಂಥ ಘಟನೆಯಾಗಿದೆ. ಪ್ರಕಟಣೆಗಾರನು ಹೇಳ್ತಾನೆ, ಯೋಹಾನನು ಪ್ರಕಟಣೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಈಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವು ಎಂಬುದಾಗಿ. ಆತನು ಬರುವಾಗ ಮೇಘದೂತರೊಡನೆ ಬರ್ತಕ್ಕಂಥನಾಗಿದ್ದಾನೆ, ಮೇಘಗಳೊಡನೆ ಬರುವಂತನಾಗಿದ್ದಾನೆ. ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಹಿರಿದವರು ಸಹ ಕಾಣುವರು ಎಂಬುದಾಗಿ ಹೇಳ್ತಾರೆ ಸತ್ಯವೇದ. ಯಾರ್ಯಾರು ಆತನಿಗೆ ಚಿತ್ರಹಿಂಸೆಯನ್ನು ಕೊಟ್ಟರು, ಯಾರ್ಯಾರು ಆತನಿಗೆ ಈಟಿಯಿಂದ ಹಿರಿದರು, ಆತನ ಹಿರಿದವರು ಸಹ ಕಾಣುವರು. ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನ ನೋಡಿ ಎದೆಬಡಿಕೊಳ್ಳುವರು. ಹೌದು, ಹಾಗೆ ಆಗುವುದು ಎಂಬುದಾಗಿ ಹೇಳ್ತಾರೆ. ಇವತ್ತು ಯಾರ್ಯಾರು ಆತನನ್ನು ಹಿರಿದಂಥವರಾಗಿದ್ದಾರೋ, ಯಾರ್ಯಾರು ಆತನ ಹೀಯಾಳಿಸುವಂಥವರಾಗಿದ್ದಾರೋ, ಯಾರ್ಯಾರು ಆತನನ್ನು ಹಿಂಸಿಸಿದಂಥವರು, ಅಂಥವರು ಸಹ ಯೇಸು ಕ್ರಿಸ್ತನನ್ನು ಮರಣದಲ್ಲಿ ನೋಡುವರು ಎಂಬುದಾಗಿ. ಇದು ಎಂತಹ ಮಹಾ ವೈಭವದ ಒಂದು ಮರಣವಾಗಿದೆ ಪ್ರಿಯರೇ. ಆತನ ಘಟನೆಯು ಸಂತೋಷಮಯವಾಗಿದೆ. ಇವತ್ತು ಯಾರ್ಯಾರು ಆತನ ಮರಣಕ್ಕಾಗಿ ಸಿದ್ಧರಾಗ್ತಕ್ಕಂಥರಾಗಿದ್ದಾರೋ, ಆ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂಥರಾಗಿದ್ದಾರೋ, ಅಂಥವರ ದೇವರ ಆಶೀರ್ವಾದ ಅವರಲ್ಲಿ ಇರುವಂಥದ್ದಾಗಿದೆ. ಮತ್ತೊಂದು ವಚನಗಳಲ್ಲಿ ಭಾಳ ಸ್ಪಷ್ಟವಾಗಿ ಇರ್ತದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನದಲ್ಲಿ, ಹೇಗೆ ಮಿಂಚು ಮೂಡದಿಂದ ಹುಟ್ಟಿ ಪಡವಣದವರೆಗೂ ಕಾಣಿಸುತ್ತದೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು ಎಂಬುದಾಗಿ. ಅನೇಕ ಜನರು ಹೇಳುವ ಹಾಗೆ, ಯೇಸುಸ್ವಾಮಿ ಆ ಊರಲ್ಲಿ ಬಂದ, ಯೇಸುಸ್ವಾಮಿ ಈ ಊರಲ್ಲಿ ಬಂದ, ಯೇಸುಸ್ವಾಮಿ ರಹಸ್ಯವಾಗಿ ಬಂದ ಎಂಬುದಾಗಿ ಅನೇಕ ಸುಳ್ಳು ಬೋಧಕರು ಹೇಳ್ತಕ್ಕಂಥದ್ದಾಗಿದ್ದಾರೆ. ಆದರೆ ಸತ್ಯವೇದ ಹೇಳ್ತದೆ, ಮ್ಯಾಥ್ಯೂ ಚಾಪ್ಟರ್ 24 ವರ್ಸಸ್ 27 ಹೇಳ್ತದೆ, ಹೇಗೆ ಮಿಂಚು ಪಡುವಣದಿಂದ ಹುಟ್ಟಿ ಪೂರ್ವದವರೆಗೆ ಕಾಣಿಸುತ್ತದೋ ಹಾಗೆ ಯೇಸು ಕ್ರಿಸ್ತನ ಮರಣವು ಇಡೀ ಜಗತ್ತಿಗೆ, ದೇಶಕ್ಕೆ, ವಿಶ್ವಕ್ಕೆ ಅದು ಕಾಣಿಸ್ತಕ್ಕಂಥದ್ದಾಗಿದೆ. ಆತನ ಮರಣವು ಭಾಳ ಸುಂದರಮಯವಾಗಿರ್ತಕ್ಕಂಥದ್ದಾಗಿದೆ. ಇದು ಜಾಗತಿಕತೆಯನ್ನು ಪ್ರತಿನಿಧಿಸುವ ಘಟನೆಯಾಗಿದೆ. ರಹಸ್ಯವಾಗಿ ಸಂಭವಿಸುವಂಥ ವಿದ್ಯಮಾನವಲ್ಲ. ತಾನು ವಾಗ್ದಾನ ಮಾಡಿದ್ದನ್ನು ಆತನು ನೆರವೇರಿಸ್ತಕ್ಕಂಥನಾಗಿದ್ದಾನೆ.
ಇವತ್ತು ಆತನು ಏನೇನು ನಮಗೆ ವಾಗ್ದಾನ ಮಾಡಿದಾನೋ, ಹೇಗೆ ನಮ್ಮನ್ನು ಆತನು ಕರೆದುಕೊಂಡು ಹೋಗ್ತೀನಿ ಎಂಬುದಾಗಿ ಹೇಳಿದನು, ಏನೇನು ನಮಗೆ ಕೊಡ್ತೀನಿ ಎಂಬುದಾಗಿ ದೇವರು ಹೇಳಿದಾನೋ ಅದೆಲ್ಲವನ್ನು ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಬರಣವು ಸಂತೋಷಕರವಾದದ್ದು. ಆತನ ಬರಣದಲ್ಲಿ ಭಾಗಿಯಾಗ್ತಕ್ಕಂಥ ನಾವುಗಳು ದೇವರಿಂದ ಆಶೀರ್ವಾದವನ್ನು ಹೊಂದಿದವರಾಗಿದ್ದೇವೆ. 1 ಕೊರಿಂಥ 15:52 ಹೇಳ್ತಕ್ಕಂಥದ್ದಾಗಿದೆ. ಆದರೆ ಕಡೆಯ ತುತ್ತೂರಿಯ ಧ್ವನಿಯು ಆಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವು ಎಂಬುದಾಗಿ ಹೇಳ್ತಾನೆ. ಕೊನೆಯ ಕಾಲದಲ್ಲಿ ಆ ತುತ್ತೂರಿ ಧ್ವನಿ ಆಗ್ತಕ್ಕಂಥದ್ದಾಗಿದೆ. ಯೇಸು ಕ್ರಿಸ್ತನು ಬರುವಾಗ ತುತ್ತೂರಿ ಧ್ವನಿ ಶಬ್ದಗಳನ್ನೇ ಆತನು ಬರುವಾಗ, ಕಡೆ ತುತ್ತೂರಿ ಧ್ವನಿಗಳು ಆಗುವಾಗ ಕ್ಷಣ ಮಾತ್ರದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ನಾವೆಲ್ಲರೂ ಮಾರ್ಪಡುವು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಹಾಗಾದರೆ ಪ್ರಿಯರೇ, ಆತನ ಬರಣವು ಖಚಿತವಾಗಿದೆ. ಸತ್ಯವೇದದಲ್ಲಿ ಉಲ್ಲೇಖವಾಗಿದೆ. ಪ್ರಕಟಣೆಗಾರನ ಹೇಳ್ತಕ್ಕಂಥನಾಗಿದೆ, ಪೇತ್ರನ ಹೇಳ್ತಕ್ಕಂಥನಾಗಿದ್ದಾನೆ, ಮತ್ತಾಯನ ಬರೋ ಸುವಾರ್ತೆಯಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ಸ್ವತಃ ಯೇಸು ಕ್ರಿಸ್ತನೇ ಆತನು ಹೇಳ್ತಕ್ಕಂಥ ತಿರುಗಿ ಬೇಗನೆ ಬರುತ್ತೇನೆ ಎಂಬುದಾಗಿ. ಇವತ್ತು ಯಾರ ನಂಬಿಕೆಯನ್ನು ನಾವು ಹೆಚ್ಚಿಸ್ತಕ್ಕಂಥನಾಗಿದ್ದೇವೆ? ಹೌದು ಪ್ರಿಯರೇ, ನಮ್ಮ ಜೀವದಾಣೆ ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ಹಾರಾಡಿಸುವರು, ಪ್ರತಿಜ್ಞೆ ಮಾಡುವರು ಎಂಬುದಾಗಿ ರೋಮಾಪುರ ಪತ್ರಿಕೆ 14:11 ಹೇಳ್ತಕ್ಕಂಥದ್ದಾಗಿದೆ. ಹಾಗಾದರೆ ನಮ್ಮನ್ನು ನಾವು ಹೇಗೆ ಸಿದ್ಧಪಡಿಸಿಕೊಳ್ಬೇಕು? ಯೇಸು ಸ್ವಾಮಿ ಬರೋಣ ಹತ್ತಿರವಾಗ್ತಾ ಇದೆ. ಯೇಸು ಕ್ರಿಸ್ತನ ಎಲ್ಲ ಈ ಸೂಚನೆಗಳನ್ನು, ಘಟನೆಗಳನ್ನು, ತಾನಾಗಿ ಅನೇಕ ಸಾಕ್ಷಿಗಳನ್ನು ನಾವು ನೋಡಿದ್ದೇವೆ. ಆತನು ಬರ್ತಾನೆ 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 ಖಚಿತವಾಗಿ ಬರ್ತಾನೆ. ಹಾಗಿದ್ದ ಮೇಲೆ ನಮ್ಮ ತನು ಮನಗಳನ್ನು ಸಿದ್ಧಪಡಿಸ್ಕೊಳ್ಳೋಣ. ಹಾಗಿದ್ದರೆ ನಮ್ಮ ಕುಟುಂಬವನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ, ನಮ್ಮ ಸಭೆಗಳನ್ನು ಸಿದ್ಧಪಡಿಸ್ಕೊಳ್ಳೋಣ. ಯೇಸು ಸ್ವಾಮಿ ಬರ್ತಾನೆ, ಯೇಸು ಕ್ರಿಸ್ತರು ಬೇಗನೆ ಬರಲಿದ್ದಾನೆ. ಆತನು ಬಂದು ನಮ್ಮೆಲ್ಲರನ್ನ ಆತನು ನಿತ್ಯ ರಾಜ್ಯವನ್ನು ಕೊಟ್ಟು ಕರೆದುಕೊಂಡು ಹೋಗ್ತಾನೆ. ಆ ಸುಂದರವಾದಂಥ ಆ ಮನೆಯಲ್ಲಿ ನಮ್ಮನ್ನು ಇರಿಸ್ತಾನೆ ಎಂಬುದಾಗಿ ನಾವು ಸಿದ್ಧವಾಗಬೇಕಾಗಿದೆ. ಒಂದು ವೇಳೆ ನಾವು ಸಿದ್ಧ ಆಗಿಲ್ಲ ಅಂತ ಬೇರೆ, ಒಂದು ವೇಳೆ ನಾವು ಸಿದ್ಧ ಆಗಿಲ್ಲ ಅಂದರೆ, ಒಂದು ವೇಳೆ ನಾವು ಆತನನ್ನು ನಾವು ಸೇರಲಿಕ್ಕೆ ಇಷ್ಟ ಆಗಿಲ್ಲ ಅಂದರೆ ನರಕದ ಬೆಂಕಿಯಲ್ಲಿ ನಾವು ಸಾಯಲಿಕ್ಕೆ ಹೋಗ್ತೇವೆ. ಪಾಪದ ಬಂಧನದಲ್ಲಿ ನಾವು ಇರ್ತೇವೆ. ಸೈತಾನನ ಹಡೆಯಲ್ಲಿ ಆಗಿ ನಾವು ಜೀವಿಸ್ಲಿಕ್ಕೆ ಹೋಗ್ತಕ್ಕಂಥದ್ದಾಗಿದೆ. ಹಾಗಾಗುವುದು ಬೇಡ. ಸ್ವತಂತ್ರವನ್ನು ಕಳೆದುಕೊಳ್ಳೋದು ಬೇಡ. ದೇವರ ಜೊತೆಯಲ್ಲಿ ನಿರಂತರವಾಗಿ ವಾಸಿಸುವಂಥ ಒಂದು ಸೌಭಾಗ್ಯವನ್ನು ದೇವರು ನಮಗೆ ಕೊಡಲಿ. ಕೊನೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅಂತ್ಯದ ಘಟನೆಗಳು ನಡೀತಾ ಇದೆ. ಒಂದೊಂದು ಘಟನೆಗಳನ್ನು ನಾವು ನೋಡುವಾಗ ಯೇಸು ಕ್ರಿಸ್ತನು ಬರ್ತಾನೆ, ಬೇಗನೆ ಬರಲಿದ್ದಾನೆ. ಪ್ರಿಯರೇ, ಆತನ ಬರಣಕ್ಕಾಗಿ ನಾವು ಸಿದ್ಧಪಡಿಸ್ಕೊಳ್ಳೋಣ. ಆತನ ಬರಣಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ದೇವರೇ, ನನ್ನನ್ನು ಸಿದ್ಧಪಡಿಸ್ಕೊಂಡಿದ್ದೇನೆ ಸ್ವಾಮಿ, ನನ್ನ ತನುಮನಗಳನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ ಎಂಬುದಾಗಿ ನೀವು ಯಾರ್ಯಾರು ಇವತ್ತು ನಿಮ್ಮ ಮನಸ್ಸುಗಳನ್ನು ತೀರ್ಮಾನ ಮಾಡ್ತೀರೋ, ಯಾರ್ಯಾರು ಈ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೋ ಅಂಥವರು ದೇವರ ಕಡೆಗೆ ನೀವು ತಿರುಗಿಕೊಳ್ಬೇಕಾಗಿದೆ. ನಿಮ್ಮ ತನು ಮನಗಳನ್ನು ತಿರುಗಿಸಿ ಆತನ ಬರಣಕ್ಕಾಗಿ ನಾವು ಸಿದ್ಧರಾಗೋಣ ಎಂಬುದಾಗಿ ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ನಿನ್ನ ಬರೋಣದ ಖಚಿತ ಕರ್ತನೆ, ನಿನ್ನ ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಂಡಿದ್ದೇವೆ. ನೀನು ಬೇಗನೆ ಬರಲಿದ್ದೇ ಸ್ವಾಮಿ. ಮೈಗರುಣನಾಗಿ ಬರುವಾಗ ಇಡೀ ವಿಶ್ವವೇ ನಿನ್ನನ್ನು ಕಾಣುವಂಥದ್ದಾಗಿದೆ ಸ್ವಾಮಿ. ಅಂಥ ಒಂದು ಬಾಧ್ಯತೆಯಲ್ಲಿ ನಾವೆಲ್ಲರೂ ಸೇರುವಂತೆ ನಮ್ಮೊಬ್ಬೊಬ್ಬರನ್ನ ಬಲಪಡಿಸಬೇಕಾಗಿ, ನಮ್ಮೊಬ್ಬೊಬ್ಬರನ್ನ ಆಶೀರ್ವದಿಸಬೇಕಾಗಿ ಪ್ರಭು ರಕ್ಷಕನ ಒಡೆಯನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಾಡ್ತೇವೆ ತಂದೆಯೇ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ. ಗಾಡ್ ಬ್ಲೆಸ್ ಯು.